ಏಯ್ ನಮ್ಮ ಸರ್ದು ಸೂಪರಾಗಿರೋ ಫಿಲ್ಮ್ ಬರ್ತಾಯಿದೆ, ನಾವೆಲ್ಲ ಥಿಯೇಟ್ರೂ ಒಳ್ಳೆ ಹಬ್ಬದ ಥರ ಡೆಕೋರೇಷನ್ ಮಾಡಿ ಆ ಫಿಲ್ಮ್ನ ವೆಲ್ಕಮ್ ಮಾಡಿ ತುಂಬ ಚೆನ್ನಾಗಿ ಸಂಭ್ರಮಿಸಬೇಕು. ಅದಕ್ಕೊಂದು ಐಡಿಯಾ ಕೊಡ. ಹಾಗಾದರೆ ಏನು ಮಾಡೋದು? ಹಬ್ಬ ಅಂತೀಯ, ಏನಾದರೂ ರಿಟರ್ನ್ ಗಿಫ್ಟ್ ಕೊಟ್ಟರೆ ಹೇಗಿರುತ್ತೆ? ಅದೇ ಕಣ, ವರಮಹಾಲಕ್ಷ್ಮಿಗೆ ಆ ಫಂಕ್ಷನಿಗೆಲ್ಲ ಹೆಣ್ಮಕ್ಳು ರಿಟರ್ನ್ ಗಿಫ್ಟ್ ಅಂತೇಳಿ ನಮ್ಮ ಹತ್ರ ದುಡ್ಡೆಲ್ಲ ತೊಗೊಂಡೋಗಲ್ವಾ? ಹಾಗೆ ಇದನ್ನು ಹಬ್ಬ ಥರನೇ ನಾವೇನಾದರೂ ನಮ್ಮ ಫ್ಯಾನ್ ಕ್ಲಬ್ಬಿಗೆ ಏನಾದರೂ ಮಾಡಿ ಥಿಯೇಟ್ರಿಗೆ ಬಂದವರಿಗೆಲ್ಲ ರಿಟರ್ನ್ ಗಿಫ್ಟ್ ಕೊಟ್ಟು ಕಳಿಸಿದ್ರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಹೌದಲ್ವಾ? ಈ ಐಡಿಯಾ ಚೆನ್ನಾಗಿದೆ, ಇದೇ ಥರನೇ ಮಾಡೋಣ. ಫ್ಯಾನ್ ಬೇಸಿಗೆ ಏನಾದರೂ ರಿಟರ್ನ್ ಗಿಫ್ಟ್ ಕೊಟ್ಟರೆ ಅಟ್ರಾಕ್ಷನ್ ಆಗುತ್ತೆ, ಯೂನಿಕ್ಕು ಇರುತ್ತೆ, ಎಲ್ಲದೂ ಸೂಪರಾಗೆ ನಡೆಯುತ್ತೆ, ಒಳ್ಳೆ ಹಬ್ಬದ ಥರ. ನಮ್ಮ ಸಾರ್ ಏನಿದ್ರು ಸೂಪರಾಗಿರುವಂತಹ ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನಿಂಗ್ ಫಿಲ್ಮ್ ಮಾಡ್ತಾರೆ. ಹಾಗಾಗ್ಬಿಟ್ಟು ಒಂದು ಸ್ಟ್ರೆಸ್ ಬಾಲ್ ಕೊಡೋಣ. ಏನಂದರೆ ನೆಕ್ಸ್ಟ್ ಚಟಾಕಿಗೆ ಒಂದು ಸ್ಟ್ರೆಸ್ ಬಾಲು ತುಂಬಾ ಯೂಸ್ ಆಗುತ್ತೆ, ಹಾಗೆಯೇ ಒಂಥರ ಮೋಟಿವೇಶನು ಇರುತ್ತೆ. ಇದು ಕರೆಕ್ಟ್ ಕಣ. ಅಂತ ಚೆನ್ನಾಗಿ ನಗಿಸ್ತಾರೆ, ಒಳ್ಳೆ ಕಾಮಿಡಿ ಎಂಟರ್ಟೈನಿಂಗ್ ಕೊಟ್ಟಿದ್ದಾರೆ. ಕಿರಿಕ್ ಪಾರ್ಟಿ ಅಂತ ಆ ಫಿಲ್ಮ್, ಆ ಥರ ಫಿಲ್ಮಲ್ಲಿ ಎಷ್ಟು ಚೆನ್ನಾಗಿ ಕಾಮಿಡಿ ತೊಗೊಂಬಂದಿದ್ದಾರೆ, ಎವರ್ ಗ್ರೀನ್ ಕಾಮಿಡೀಸ್. ಅಂಥ ಫಿಲ್ಮ್ ಮಾಡೋರಿಗೆ, ಅಂಥ ಫಿಲ್ಮ್ ನೋಡೋರಿಗೆ ನಾವು ಸ್ಟ್ರೆಸ್ ಬಾಲ್ ಕೊಟ್ಟರೆ ಇನ್ನೂ ಮೋಟಿವೇಶನ್ ಆಗ್ತಾರೆ ಅಲ್ವಾ? ಅದೇ ಕಾರಣ. ಏನಾಯ್ತಾ? ನಮ್ಮ ಸಾರ್ದು ಹೊಸ ಫಿಲ್ಮ್ ಬರ್ತಾಯಿದೆ ಕಣೋ, ಹಬ್ಬದ ಥರ ಆಚರಿಸ್ಬೇಕು. ಹಾಗಾಗಿ ರಿಟರ್ನ್ ಗಿಫ್ಟಿಗೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಣೋ ನಾನು. ಅಯ್ಯೋ, ಅದಕ್ಕೆ ಯೋಚನೆ ಮಾಡ್ತೀಯಾ? ಪ್ರತಿ ಸರಿ ಏನು ಕೊಡ್ತಿದ್ವೋ ಅದನ್ನೇ ಕೊಡೋಣ. ಅಯ್ಯೋ, ನಾನು ಹಾಗೆ ಅಂದ್ಕೊಂಡೆ, ಪ್ರತಿ ಸರಿ ಏನು ಕೊಡ್ತಿದ್ವು ಈ ಸರಿನೂ ಅದೇ ಕೊಡೋಣ ಅಂತ. ಆದರೆ ನಮ್ಮ ಸಾರು ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡೋ ಫಿಲ್ಮ್ ಬಿಟ್ಟು ಬರೀ ನಮ್ಮನ್ನ ಅಳಿಸೋ ಅಂಥದ್ದೇ ಫಿಲ್ಮ್ ಮಾಡ್ತಾಯಿದ್ದಾರೆ ಕಣೋ. ಏನು ಮಾಡೋದು? ಹೌದು ಮಚ್ಚ, ನನಗೂ ಹಾಗೆ ಅನಿಸ್ತಾ ಇದೆ. ಐ ಮಿಸ್ ದಟ್ ಕಿರಿಕ್ ಪಾರ್ಟಿನೋ. ಏನು ಮಾಡೋಕ್ಕಾಗುತ್ತೆ, ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ನಮ್ಮ ಸಾರಿ ಸಪೋರ್ಟ್ ಮಾಡ್ತಾ ಹೋಗಬೇಕು. ಈಗೇನು ಈ ಫಿಲ್ಮ್ ಬರ್ತಾ ಇದೆ ಅಲ್ವಾ? ಸರಿ, ರಿಟರ್ನ್ ಗಿಫ್ಟಿಗೆ ನಾವು ಲೇಡೀಸಿಗೆಲ್ಲ ಒಂದೆರಡು ಖರ್ಚಿಫ್ ಬಂಡಲ್ ಕೊಡೋಣ. ಹಾಗೇನೆ ಜೆಂಟ್ಸ್ ಸಿಗುತ್ತಲ್ಲ ಪಾರ್ಟಿ, ಅದನ್ನು ಕೊಡೋಣ, ಆಯಿತಾ? ಓಕೆ. ಒಟ್ಟಿನಲ್ಲಿ ನಾವು ನಮ್ಮ ಸರ್ ಫಿಲ್ಮ್ನ ಹಬ್ಬದ ಥರನೇ ಆಚರಿಸ್ಬೇಕು. ಅದು ಅಳು ಇರಲಿ, ನಗು ಇರಲಿ, ಎಲ್ಲದಕ್ಕೂ ಓಕೆ.